ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ. 1768ರ ಆರಂಭದಲ್ಲಿ ಬಾಂಬೆಯಲ್ಲಿನ ಬಾಂಬೆ ಪ್ರೆಸಿಡೆನ್ಸಿ ಮೈಸೂರಿನ ಮಲಬಾರ್ ಕರಾವಳಿ ಪ್ರದೇಶಗಳಿಗೆ ದಂಡಯಾತ್ರೆಯನ್ನು ಆಯೋಜಿಸಿತು. ಸುಮಾರು 10 ಹಡಗುಗಳನ್ನು ಹೊಂದಿದ್ದ ಹೈದರ್ ಅಲಿಯ ನೌಕಾಪಡೆಯು ಸಾಮೂಹಿಕವಾಗಿ ತೊರೆದು ಹೋಯಿತು. ಯಾಕೆಂದರೆ ನಾಯಕರು ತಮ್ಮ ಬ್ರಿಟಿಷ್ ಅಡ್ಮಿರಲ್ಗಳನ್ನು ಪದಚ್ಯುತಗೊಳಿಸಿದ್ದಕ್ಕಾಗಿ ಅತೃಪ್ತರಾಗಿದ್ದರು ಮತ್ತು ಕೆಲವರು ಅಲಿ ರಾಜ ಅವರನ್ನು ಹಿಂದಿರುಗಿಸಬೇಕೆಂದು ಒತ್ತಾಯಿಸಿದರು. ಆದರೆ ಹೈದರ್ ಅಲಿ ಅಶ್ವದಳದ ಕಮಾಂಡರ್ ಲುಟ್ಫ್ ಅಲಿ ಬೇಗ್ ಅವರನ್ನು ನೌಕಾಪಡೆಯ ಕಮಾಂಡರ್ ಆಗಿ ಆಯ್ಕೆ ಮಾಡಿದರು. ಬ್ರಿಟಿಷರ ವಂಚನೆಯಿಂದಾಗಿ ಲುಟ್ಫ್ ಅಲಿ ಬೇಗ್ ಕೂಡ ಮಂಗಳೂರು ಗ್ಯಾರಿಸನ್ನ ಹೆಚ್ಚಿನ ಭಾಗವನ್ನು ತೆಗೆದುಕೊಂಡನು. ಅವರು ಬ್ರಿಟಿಷ್ ಗುರಿ ಎಂದು ಭಾವಿಸಿದ್ದ ಓನರ್ಗೆ ತೆರಳಿದರು. ಪರಿಣಾಮವಾಗಿ ಬ್ರಿಟಿಷರು ಫೆಬ್ರವರಿಯಲ್ಲಿ ಕನಿಷ್ಠ ವಿರೋಧದೊಂದಿಗೆ ಮಂಗಳೂರನ್ನು ವಶಪಡಿಸಿಕೊಂಡರು. ಈ ಚಟುವಟಿಕೆಯು ಮಿತ್ರನಾಗಿ ನಿಜಾಮನ ನಷ್ಟದೊಂದಿಗೆ ಸೇರಿ ಹೈದರ್ ಅಲಿಯನ್ನು ಕರ್ನಾಟಕದಿಂದ ಹಿಂದೆ ಸರಿಯಲು ಮತ್ತು ಮಲಬಾರ್ಗೆ ವೇಗವಾಗಿ ಚಲಿಸಲು ಪ್ರೇರೇಪಿಸಿತು. ತನ್ನ ಮಗ ಟಿಪ್ಪುವನ್ನು ಮುಂಗಡ ಪಡೆಯೊಂದಿಗೆ ಕಳುಹಿಸಿದ ಹೈದರ್ ಅಲಿಯನ್ನು ಹಿಂಬಾಲಿಸಿದರು ಮತ್ತು ಅಂತಿಮವಾಗಿ ಮಂಗಳೂರು ಮತ್ತು ಹೆಚ್ಚು ವಿಸ್ತರಿಸಿದ ಬ್ರಿಟಿಷ್ ಪಡೆಗಳಿಂದ ಹಿಡಿದಿದ್ದ ಇತರ ಬಂದರುಗಳನ್ನು ಕೂಡ ಮತ್ತೆ ವಶಪಡಿಸಿಕೊಂಡನು. ಅವರು ಸ್ಥಳೀಯ ಮಲಬಾರಿ ನಾಯರ್ ಮುಖ್ಯಸ್ಥರ ವಿರುದ್ಧ ಶಿಕ್ಷೆಯಾಗಿ ಹೆಚ್ಚುವರಿ ತೆರಿಗೆಗಳನ್ನು ವಿಧಿಸಿದರು. ನಂತರ ಅವರ ಹಕ್ಕುಗಳು ಮತ್ತು ಅಧಿಕಾರಗಳನ್ನು ಕಸಿದುಕೊಳ್ಳಲಾಯಿತು. ತನ್ನ ವಿಜಯದ ನಂತರ ಹೈದರ್ ಅಲಿ ಮಂಗಳೂರು ವಶಪಡಿಸಿಕೊಂಡ ಬ್ರಿಟಿಷರಿಗೆ ಸಹಾಯ ಮಾಡಿದ್ದಾರೆಂದು ತಿಳಿದುಕೊಂಡನು. ಈ ನಡವಳಿಕೆಯನ್ನು ಅವನು ದೇಶದ್ರೋಹವೆಂದು ಪರಿಗಣಿಸಿದನು. ಮಂಗಳೂರಿನ ಕ್ಯಾಥೋಲಿಕರ ಮೇಲೆ ಅವರ ವಿಶ್ವಾಸಘಾತುಕತನಕ್ಕೆ ಸೂಕ್ತವಾದ ಶಿಕ್ಷೆಯನ್ನು ಸೂಚಿಸಲು ಅವರು ಮಂಗಳೂರಿನ ಪೋರ್ಚುಗೀಸ್ ಅಧಿಕಾರಿ ಮತ್ತು ಹಲವಾರು ಕ್ರಿಶ್ಚಿಯನ್ ಪಾದ್ರಿಗಳನ್ನು ಕರೆದರು. ಕ್ಯಾಥೋಲಿಕ್ ರಾಷ್ಟ್ರಗಳಲ್ಲಿ ಒಬ್ಬರ ಸಾರ್ವಭೌಮತ್ವಕ್ಕೆ ದ್ರೋಹ ಬಗೆದಿದ್ದಕ್ಕಾಗಿ ಬ್ರಿಟಿಷರಿಗೆ ಸಹಾಯ ಮಾಡಿದ ಕ್ಯಾಥೋಲಿಕರಿಗೆ ಮರಣದಂಡನೆ ವಿಧಿಸಬೇಕೆಂದು ಪೋರ್ಚುಗೀಸ್ ಅಧಿಕಾರಿ ಸೂಚಿಸಿದರು. ಆದರೆ ಹೈದರ್ ಅಲಿ ರಾಜತಾಂತ್ರಿಕ ನಿಲುವನ್ನು ಪ್ರದರ್ಶಿಸಿದರು ಮತ್ತು ಬದಲಾಗಿ ವಿಶ್ವಾಸಘಾತುಕತನಕ್ಕೆ ಶಿಕ್ಷೆಗೊಳಗಾದ ಕ್ರೈಸ್ತರನ್ನು ಜೈಲಿಗೆ ಹಾಕಿದರು. ನಂತರ ಅವರು ಪೋರ್ಚುಗೀಸರೊಂದಿಗೆ ಮಾತುಕತೆಗಳನ್ನು ಪ್ರಾರಂಭಿಸಿದರು ಮತ್ತು ಅವರೊಂದಿಗೆ ಒಪ್ಪಂದಕ್ಕೆ ಬಂದರು. ಅದು ಪಾದ್ರಿಗಳು ಮತ್ತು ಇತರ ಕ್ರೈಸ್ತರಿಂದ ಅನುಮಾನವನ್ನು ತೆಗೆದುಹಾಕಿತು. ಹೈದರ್ ಅಲಿಯ ಆಳ್ವಿಕೆಯ ಉಳಿದ ಅವಧಿಯಲ್ಲಿ ಮಂಗಳೂರಿನ ಕ್ಯಾಥೋಲಿಕ್ ಸಮುದಾಯವು ಪ್ರವರ್ಧನಕ್ಕೆ ಕೂಡ ಬಂದಿತು. ಹೈದರ್ ಅಲಿ ಕರ್ನಾಟಕದಲ್ಲಿ ಇಲ್ಲದ ಸಮಯದಲ್ಲಿ ಬ್ರಿಟಿಷರು ಹೈದರ್ ಅಲಿ ವಶಪಡಿಸಿಕೊಂಡಿದ್ದ ಅನೇಕ ಸ್ಥಳಗಳನ್ನು ಮರಳಿ ಪಡೆದರು ಮತ್ತು ದುರ್ಬಲವಾಗಿ ಸೈನ್ಯವನ್ನು ನಿಯೋಜಿಸಿ ದಿಂಡಿಗಲ್ನಷ್ಟು ದಕ್ಷಿಣಕ್ಕೆ ಮುನ್ನಡೆದರು. ಅವರು ಮರಾಠರನ್ನು ಸಂಘರ್ಷಕ್ಕೆ ಪ್ರವೇಶಿಸುವಂತೆ ಮನವೊಲಿಸಿದರು ಮತ್ತು ಮರಾಠಿ ರಾವ್ ನೇತೃತ್ವದಲ್ಲಿ ಅವರ ಒಂದು ದೊಡ್ಡ ಪಡೆ ಆಗಸ್ಟ್ 1768ರ ಆರಂಭದಲ್ಲಿ ಹೊಸಕೋಟದಲ್ಲಿ ಕರ್ನಲ್ ಸ್ಮಿತ್ ಜೊತೆ ಸೇರಿಕೊಂಡಿತು. ನಂತರ ಈ ಸೈನ್ಯವು ಬೆಂಗಳೂರನ್ನು ಮುತ್ತಿಗೆ ಹಾಕಲು ಸಿದ್ಧತೆಗಳನ್ನು ಕೂಡ ಪ್ರಾರಂಭಿಸಿತು. ಆದರೆ ಹೈದರ್ ಅಲಿ ಆಗಸ್ಟ್ 9ರಂದು ಮಲಬಾರ್ನಿಂದ ಬೆಂಗಳೂರಿಗೆ ಮರಳಿದರು. ಮುತ್ತಿಗೆ ಪ್ರಾರಂಭವಾಗುವ ಮೊದಲು ಮಿತ್ರ ರಾಷ್ಟ್ರಗಳನ್ನು ಕಿರುಕುಳ ನೀಡಲು ಸಮಯಕ್ಕೆ ಸರಿಯಾಗಿ ಆಗಸ್ಟ್ 22ರಂದು ಹೈದರ್ ಅಲಿ ಮತ್ತು ಅವನ ಮೈಸೂರು ಪಡೆಗಳು ಹೊಸಕೋಟ ಕದನದ ಸಮಯದಲ್ಲಿ ಮರಾಠ ಶಿಬಿರದ ಮೇಲೆ ದಾಳಿ ಮಾಡಿದವು. ಆದರೆ ದೊಡ್ಡ ಮರಾಠ ಬಲವರ್ಧನೆಗಳನ್ನು ಎದುರಿಸಿದಾಗ ಹಿಮ್ಮೆಟ್ಟಿಸಲಾಯಿತು. ನಂತರ ಮಿತ್ರ ಪಕ್ಷದ ಶಿಬಿರದಲ್ಲಿ 2ನೇ ಬ್ರಿಟಿಷ್ ಕಾಲಂ ಆಗಮನವನ್ನು ತಡೆಯುವ ಪ್ರಯತ್ನದಲ್ಲಿ ಹೈದರ್ ಅಲಿಯನ್ನು ಬಲಗೊಳಿಸಲಾಯಿತು. ಈ ಸಂಯೋಜಿತ ಪಡೆಗಳ ಬಲವು ಅವನನ್ನು ಬೆಂಗಳೂರಿನಿಂದ ಗೊರ್ರಂಕೊಂಡ ಕಡೆಗೆ ಹಿಮ್ಮೆಟ್ಟುವಂತೆ ಮನವೊಲಿಸಿತು. ಅಲ್ಲಿ ಅವನ ಭಾವನಿಂದ ಅವನಿಗೆ ಬಲ ಕೂಡ ಬಂದಿತು. ಬೆಂಗಳೂರಿನ ಮುತ್ತಿಗೆಯನ್ನು ತಡೆಯಲು ಅವನು ರಾಜತಾಂತ್ರಿಕ ಕ್ರಮಗಳನ್ನು ಸಹ ಪ್ರಯತ್ನಿಸಿದನು. ಶಾಂತಿಗೆ ಬದಲಾಗಿ 10 ಲಕ್ಷ ರೂಪಾಯಿಗಳನ್ನು ಪಾವತಿಸಲು ಮತ್ತು ಇತರ ಭೂ ರಿಯಾಯಿತಿಯನ್ನು ನೀಡಲು ಮುಂದಾದನು. ಕಂಪನಿಯ ಆಡಳಿತವು ನಿಜಾಮನಿಗೆ ಗೌರವ ಸಲ್ಲಿಸುವುದು ಮತ್ತು ಈಸ್ಟ್ ಇಂಡಿಯಾ ಕಂಪನಿಗೆ ಹಲವಾರು ಭೂ ರಿಯಾಯಿತಿಗಳನ್ನು ಒಳಗೊಂಡ ಬೇಡಿಕೆಗಳ ಪಟ್ಟಿಯನ್ನು ನೀಡಿತು. ಹೈದರ್ ಅಲಿ ನಿರ್ದಿಷ್ಟವಾಗಿ ಕರ್ನಾಟಕದಲ್ಲಿ ತನ್ನ ಶತ್ರು ಮೊಹಮ್ಮದ್ ಅಲಿ ಖಾನ್ ವಲ್ಲಜ ಅವರೊಂದಿಗೆ ವ್ಯವಹರಿಸಲು ನಿರಾಕರಿಸಿದನು. ಮಾತುಕತೆಗಳು ಸಾಮಾನ್ಯ ನೆಲೆಯನ್ನು ತಲುಪಲು ವಿಫಲವಾದವು. ಅಕ್ಟೋಬರ್ 3ರಂದು ಹೈದರ್ ಅಲಿ ತನ್ನ ಸೈನ್ಯವನ್ನು ಗೊರ್ರಂಕೊಂಡದಿಂದ ಬೆಂಗಳೂರಿನ ಕಡೆಗೆ ಸಾಗಿಸುತ್ತಿದ್ದಾಗ ಹೊಸಕೋಟ ಬಳಿಯ ಮುಲ್ವಗಲ್ ಎಂಬ ಬಂಡೆಯ ಕೋಟೆಯಲ್ಲಿ ಮೊಹಮ್ಮದ್ ಅಲಿ ಖಾನ್ ವಲ್ಲಜ ಅವರ ಜನರ ಸಣ್ಣ ಗ್ಯಾರಿಸನ್ ಅನ್ನು ಆಶ್ಚರ್ಯಗೊಳಿಸಿದರು. ಬ್ರಿಟಿಷ್ ಬಲವರ್ಧನೆಗಳನ್ನು ಕಳುಹಿಸಲಾಯಿತು ಮತ್ತು ಕರ್ನಲ್ ವುಡ್ ಕೆಳಗಿನ ಕೋಟೆಯನ್ನು ಮರಳಿ ಪಡೆಯಲು ಸಾಧ್ಯವಾಯಿತು. ಆದರೆ ಮೇಲ್ಭಾಗವನ್ನು ಮರಳಿ ಪಡೆಯಲು ಸಾಧ್ಯವಾಗಲಿಲ್ಲ. 4 ಕಂಪನಿಗಳನ್ನು ಒಳಗೊಂಡ ಈ ಸಣ್ಣ ಪಡೆ ಮುಲ್ವಗಲ್ ಕದನದಲ್ಲಿ ಹೈದರ್ ಅಲಿಯ ಸಂಪೂರ್ಣ ಸೈನ್ಯದಿಂದ ಸುತ್ತುವರೆದಿತ್ತು. ಮತ್ತೊಬ್ಬ ಅಧಿಕಾರಿ ಕರ್ನಲ್ ಬ್ರೂಕ್ಸ್ನ ತಂತ್ರವು ಈ ತುಕಡಿಯ ನಷ್ಟವನ್ನು ತಡೆಯಿತು. ಕರ್ನಲ್ ಬ್ರೂಕ್ಸ್ ಮತ್ತು 12 ಕಂಪನಿಗಳು ಹತ್ತಿರದ ಏರಿಕೆಯ ಮೇಲ್ಭಾಗಕ್ಕೆ 2 ಪಿರಂಗಿಗಳನ್ನು ಎಳೆದವು ಮತ್ತು ಬ್ರೂಕ್ಸ್ ಪಿರಂಗಿಗಳನ್ನು ಹಾರಿಸುತ್ತಾ ಸ್ಮಿತ್ ಎಂದು ಕರೆದರು. 2 ಕಡೆಯವರು ಇದನ್ನು ಕರ್ನಲ್ ಸ್ಮಿತ್ ಬಲವಾಗಿ ಬರುತ್ತಿದ್ದಾರೆ ಎಂದು ಅರ್ಥೈಸಿದರು ಮತ್ತು ಹೈದರ್ನ ಪಡೆಗಳು ಹಿಮ್ಮೆಟ್ಟಲು ಕೂಡ ಪ್ರಾರಂಭಿಸಿದವು. ಇದು ಹೈದರ್ ಅಲಿ ತನ್ನ ಯುದ್ಧ ತಂತ್ರದ ದೋಷವನ್ನು ಅರಿತುಕೊಳ್ಳುವ ಮೊದಲು ಕರ್ನಲ್ ವುಡ್ ಬ್ರೂಕ್ಸ್ ಮತ್ತು ಇತರ ಬಲವರ್ಧನೆಗಳೊಂದಿಗೆ ಮುಲ್ವಗಲ್ನಿಂದ ಸೇರಲು ಅವಕಾಶ ಮಾಡಿಕೊಟ್ಟಿತು.
ಹೈದರ್ ಅಲಿ ತನ್ನ ದಾಳಿಯನ್ನು ನವೀಕರಿಸಿದನು, ಆದರೆ ಅಂತಿಮವಾಗಿ ಭಾರಿ ನಷ್ಟಗಳೊಂದಿಗೆ ಹಿಮ್ಮೆಟ್ಟಿಸಲ್ಪಟ್ಟನು. ಅವನು 1,000 ಜನರನ್ನು ಕಳೆದುಕೊಂಡನು ಎಂದು ಅಂದಾಜಿಸಲಾಗಿದೆ, ಆದರೆ ಬ್ರಿಟಿಷರು ಸುಮಾರು 200 ಜನರನ್ನು ಕಳೆದುಕೊಂಡರು. ಸಂಘರ್ಷದ ತೀವ್ರತೆಯು ಕರ್ನಲ್ ಸ್ಮಿತ್ ಬಹಿರಂಗ ಯುದ್ಧದಲ್ಲಿ ಹೈದರ್ ಅಲಿಯ ಮೇಲೆ ದೊಡ್ಡ ಸವಾಲನ್ನುಂಟು ಮಾಡದೆ ಬೆಂಗಳೂರನ್ನು ಪರಿಣಾಮಕಾರಿಯಾಗಿ ಮುತ್ತಿಗೆ ಹಾಕಲು ಸಾಧ್ಯವಾಗುವುದಿಲ್ಲ ಎಂದು ಮನವರಿಕೆ ಕೂಡ ಮಾಡಿಕೊಟ್ಟಿತು. ಹೈದರ್ ಅಲಿಯನ್ನು ನಿರ್ಣಾಯಕವಾಗಿ ಸೋಲಿಸುವಲ್ಲಿನ ವೈಫಲ್ಯಕ್ಕೆ ಕಂಪನಿಯ ಅಧಿಕಾರಿಗಳು ಸ್ಮಿತ್ನನ್ನು ದೂಷಿಸಿದರು ಮತ್ತು ಅವರನ್ನು ಮದ್ರಾಸ್ಗೆ ಕರೆಸಿಕೊಂಡರು. ಹೊಸೂರು ಮುತ್ತಿಗೆ ಹಾಕಲು ಹೈದರ್ ಅಲಿ ಅವಕಾಶವನ್ನು ಪಡೆದುಕೊಂಡರು ಮತ್ತು ಕರ್ನಲ್ ವುಡ್ ಪಟ್ಟಣವನ್ನು ಉಳಿಸಲು ಮೆರವಣಿಗೆ ಕೂಡ ನಡೆಸಿದರು. ವುಡ್ ಸಮೀಪಿಸುತ್ತಿದ್ದಂತೆ ಹೈದರ್ ಅಲಿ ಮುತ್ತಿಗೆಯನ್ನು ಎತ್ತಿದನು, ವುಡ್ನ ಕಾಲಾಳುವಿನ ಸುತ್ತಲೂ ನುಸುಳಿದನು ಮತ್ತು ಬಾಗಲೂರು ಬಳಿಯ ಯುದ್ಧದಲ್ಲಿ ಅವನ ಲಗೇಜ್ ರೈಲಿನ ಮೇಲೆ ದಾಳಿ ಮಾಡಿದನು. ಹೈದರ್ ಅಲಿ ಸರಬರಾಜು ಮತ್ತು ಶಸ್ತ್ರಾಸ್ತ್ರಗಳನ್ನು ಯಶಸ್ವಿಯಾಗಿ ವಶಪಡಿಸಿಕೊಂಡನು ಮತ್ತು ವುಡ್ನನ್ನು ಅವಮಾನಕರವಾಗಿ ವೆಂಕಟಗಿರಿಯ ಕಡೆಗೆ ಓಡಿಸಿದನು. ಪರಿಣಾಮವಾಗಿ ವುಡ್ ಅವರನ್ನು ಕರೆಸಿಕೊಳ್ಳಲಾಯಿತು ಮತ್ತು ಕರ್ನಲ್ ಲ್ಯಾಂಗ್ ಅವರನ್ನು ನೇಮಿಸಲಾಯಿತು. ನಂತರ ಹೈದರ್ ಅಲಿ ಮೈಸೂರಿನಲ್ಲಿ ಹೆಚ್ಚುವರಿ ಪಡೆಗಳನ್ನು ಸಂಗ್ರಹಿಸಿ ಆಕ್ರಮಣಕ್ಕೆ ಮುಂದಾದನು. ನವೆಂಬರ್ 1768ರಲ್ಲಿ ಅವನು ತನ್ನ ಸೈನ್ಯವನ್ನು 2 ಭಾಗಗಳಾಗಿ ವಿಂಗಡಿಸಿದನು ಮತ್ತು ಘಾಟ್ಗಳನ್ನು ದಾಟಿ ಕರ್ನಾಟಕಕ್ಕೆ ಪ್ರವೇಶಿಸಿದನು. ಬ್ರಿಟಿಷರು ಹೊಂದಿದ್ದ ಅನೇಕ ಸಣ್ಣ ಹುದ್ದೆಗಳ ಮೇಲೆ ಹಿಡಿತ ಕೂಡ ಸಾಧಿಸಿದನು. ಈ ರೋಡ್ಗೆ ಹೋಗುವ ದಾರಿಯಲ್ಲಿ ಹೈದರ್ ಅಲಿ ಬ್ರಿಟಿಷರ ಒಂದು ತುಕಡಿಯನ್ನು ಸೋಲಿಸಿದನು. ಅವರಲ್ಲಿ ಒಬ್ಬರು ಪೆರೋಲ್ ಒಪ್ಪಂದವನ್ನು ಉಲ್ಲಂಘಿಸಿ ಸೇವೆ ಸಲ್ಲಿಸುತ್ತಿದ್ದಾರೆಂದು ದೃಢಪಟ್ಟಾಗ ಅವರನ್ನು ಶ್ರೀರಂಗಪಟ್ಟಣಕ್ಕೆ ಕೈದಿಗಳಾಗಿ ಕಳುಹಿಸಲಾಯಿತು. ದಕ್ಷಿಣ ಕರ್ನಾಟಕದ ಹೆಚ್ಚಿನ ಭಾಗವನ್ನು ತ್ವರಿತವಾಗಿ ನಿಯಂತ್ರಣಕ್ಕೆ ತಂದ ನಂತರ ಅವನ ದಂಡಯಾತ್ರೆ ಮದ್ರಾಸನ್ನು ಕೂಡ ಸಮೀಪಿಸಿತು. ಇದು ಬ್ರಿಟಿಷರು ಶಾಂತಿಯನ್ನು ಚರ್ಚಿಸಲು ರಾಯಭಾರಿಯನ್ನು ಕಳುಹಿಸಲು ಪ್ರೇರೇಪಿಸಿತು. ಹೈದರ್ ಅಲಿಯು ಕರ್ನಾಟಕದ ನವಾಬನನ್ನು ಮಾತುಕತೆಗಳಿಂದ ಹೊರಗಿಡಬೇಕೆಂದು ಒತ್ತಾಯಿಸಿದ್ದರಿಂದ ಅವರು ಎಲ್ಲಿಯೂ ಹೋಗಲಿಲ್ಲ. ನಂತರ ಹೈದರ್ ಅಲಿ 6,000 ಅಶ್ವ ಸೈನ್ಯ ಮತ್ತು ಕಡಿಮೆ ಸಂಖ್ಯೆಯ ಪದಾತಿ ದಳವನ್ನು ತೆಗೆದುಕೊಳ್ಳುವ ಮೂಲಕ ಕಂಪನಿಯ ಅಧಿಕಾರಿಗಳನ್ನು ಅಚ್ಚರಿಗೊಳಿಸಿದನು ಮತ್ತು 3 ದಿನಗಳಲ್ಲಿ 130 ಮೈಲುಗಳು ಅಂದರೆ 210 ಕಿಲೋಮೀಟರ್ ಮದ್ರಾಸ್ನ ದ್ವಾರಕಗಳಿಗೆ ಬಲವಂತದ ದಂಡಯಾತ್ರೆಯನ್ನು ಕೂಡ ಮಾಡಿದನು. ಈ ಬಲ ಪ್ರಯೋಗವು ಕಂಪನಿಯನ್ನು ಮತ್ತಷ್ಟು ಮಾತುಕತೆಗೆ ಒತ್ತಾಯಿಸಿತು. ಮರಾಠರ ವಿರುದ್ಧ ರಾಜತಾಂತ್ರಿಕತೆ ಹತೋಟಿಯನ್ನು ಬಯಸುತ್ತಿದ್ದ ಹೈದರ್ ಅಲಿ ಪರಸ್ಪರ ರಕ್ಷಣೆ ಮತ್ತು ಆಕ್ರಮಣ ಮೈತ್ರಿಯನ್ನು ಬಯಸಿದ್ದರು. ಕಂಪನಿಯು ಆಕ್ರಮಣಕಾರಿ ಮಿಲಿಟರಿ ಒಪ್ಪಂದಕ್ಕೆ ಒಪ್ಪಿಕೊಳ್ಳಲು ನಿರಾಕರಿಸಿತು. 1769ರ ಮಾರ್ಚ್ 29ರಂದು ಮದ್ರಾಸ್ನಲ್ಲಿ ಸಹಿ ಹಾಕಿದ ಒಪ್ಪಂದವು ಮೈಸೂರು ಕರೂರನ್ನು ಸ್ವಾಧೀನಪಡಿಸಿಕೊಳ್ಳುವುದನ್ನು ಹೊರತುಪಡಿಸಿ ಯುದ್ಧಕ್ಕೂ ಮುಂಚಿನ ಯಥಾಸ್ಥಿತಿಯನ್ನು ಪುನಃಸ್ಥಾಪಿಸಿ ಮತ್ತು ಪ್ರತಿ ಕಡೆಯೂ ತನ್ನ ಪ್ರದೇಶವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಎಂಬ ಭಾಷೆಯನ್ನು ಸಹ ಒಳಗೊಂಡಿತ್ತು. ಹೈದರ್ ಅಲಿಯ ಯುದ್ಧದ ನಡವಳಿಕೆಯನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಜೀವನ ಚರಿತ್ರೆಕಾರ ಲೆವಿನ್ ಬೌರಿಂಗ್ ಅವರು ಒಬ್ಬ ತಂತ್ರಜ್ಞನಾಗಿ ಉನ್ನತ ಗುಣಗಳನ್ನು ಮತ್ತು ಹುಟ್ಟು ರಾಜತಾಂತ್ರಿಕತನ ಚಾಣಾಕ್ಷತೆಯನ್ನು ಪ್ರದರ್ಶಿಸಿದರು ಎಂದು ಗಮನಿಸುತ್ತಾರೆ.